ಬೆಂಗಳೂರಿನ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ. ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ ನಡೀತಾ ಇದೆ. ಅಮೆರಿಕ ಮೂಲದ ಕಂಪನಿಗಳಿಂದ ಎಐ ಡಾಟಾ ಸಂಗ್ರಹ ಮಾಡಲಾಗ್ತಾ ಇದೆ. ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ. ಅಮೆರಿಕ ಮೂಲದ ಕಂಪನಿಗಳಿಂದ ಎಐ ಡಾಟಾ ಸಂಗ್ರಹ ಮಾಡಲಾಗ್ತಾ ಇದೆ. ಎಐ ಮಾದರಿಗಳ ತರಬೇತಿಗಾಗಿ ಡಾಟಾ ಸಂಗ್ರಹಕ್ಕೆ ಮುಂದಾಗಿದ್ದಾವೆ ಕಂಪನಿಗಳು. ಎಐ ಕಂಪನಿಗಳು ಮಾರುಕಟ್ಟೆಯ ನೈಜ ಡಾಟಾ ಸಂಗ್ರಹಣದ ಕೆಲಸ ಆಗ್ತಾ ಇದೆ. ಇದಕ್ಕಾಗಿ ಹೆಡ್ಗೇರ್ ಕೊಡಲಾಗಿದೆ. ವ್ಯಾಪಾರಸ್ಥರಿಗೆ ಹೆಡ್ಗೇರ್ ಅನ್ನ ಬಳಸಿ ವ್ಯಾಪಾರದ ಮಾಹಿತಿಯನ್ನ ಸಂಗ್ರಹಿಸೋದು. ಎಐ ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಕಂಪನಿಗಳಿವು. ತಲೆಗೆ ಎಐ ಡಿವೈಸ್ ಕಟ್ಕೊಂಡು ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು. ತಲೆಗೆ ಎಐ ಡಿವೈಸ್ ಕಟ್ಕೊಂಡು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ನ್ಯೂ ತಿಪ್ಪಸಂದ್ರದ ಮಾರ್ಕೆಟ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳಿದು. ವಿಶೇಷವಾದಂತಹ ದೃಶ್ಯಗಳು. ಅಮೆರಿಕ ಮೂಲದ ಎಐ ಕಂಪನಿಗಳು ಒಂದಿಷ್ಟು ಡಾಟಾಗಳ ಸಂಗ್ರಹಕ್ಕೆ ಮುಂದಾಗಿವೆ ಅಂತೆ. ಹಾಗಾಗಿ ಅಲ್ಲಿನ ವ್ಯಾಪಾರಸ್ಥರಿಗೆ ಡಾಟಾ ಸಂಗ್ರಹಕ್ಕಾಗಿ ಈ ರೀತಿಯಾಗಿ ತಲೆಗೆ ಆ ಎಐ ಡಿವೈಸನ್ನು ಕಟ್ಕೊಂಡು, ಅಲ್ಲಿ ಮೊಬೈಲ್ ಕೂಡ ಇದ್ದಂಗೆ ಇದೆ, ಆ ಡಿವೈಸ್ ಇದೆ, ಸೊ ಅದನ್ನು ಕಟ್ಕೊಂಡು ಕೆಲಸ ಮಾಡಬೇಕು. ಆ ಮೂಲಕವಾಗಿ ಅವರ ಬಾಡಿ ಲ್ಯಾಂಗ್ವೇಜ್, ಕೈಗಳ ಮೂಮೆಂಟ್ಸ್ ಅಥವಾ ಮಾತಾಡೋದು ಇದೆಲ್ಲವೂ ಕೂಡ ರೆಕಾರ್ಡ್ ಆದಂಗೆ ಕಾಣಿಸ್ತಾ ಇದೆ. ಎಐ ಡಾಟಾ ಕಲೆಕ್ಷನ್ ಹೆಡ್ಗೇರ್ ಧರಿಸಿ ವ್ಯಾಪಾರಿಗಳಿಂದ ಕೆಲಸ ಮಾಡಲಾಗ್ತಾ ಇದೆ. ಮೇಡಮ್ ನಾವು 5 ಡೇಸಿಂದ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಎಐ ಕಂಪ್ನಿಲಿ ರೋಬೋಟಿಕ್ಸ್ಗೆ ನಾವು ಯಾವ ಥರ ಕೈ ಮೂಮೆಂಟ್ ಅಪ್ಡೇಟ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದನ್ನು ಅಪ್ಡೇಟ್ ಮಾಡಿ ಅವ್ರಿಗೆ ನಾವು ವಿಡಿಯೋ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಮೇಡಮ್. ಅದರಿಂದ ನಮಗೆ 1 ಅವರ್ಗೆ 300 ರೂಪೀಸ್ ಅಂತ ನಮಗೆ ಪೇಮೆಂಟ್ ಕೊಡ್ತಾರೆ. ಸೊ ಅದರಿಂದ ನಮಗೆ ತುಂಬ ಯೂಸ್ಫುಲ್ ಇದೆ. ನಮಗೆ ಇನ್ನೂ ಈಗ ಹಾಲಿಡೇಸು ಅಮೌಂಟು ಇದು ಪೇಮೆಂಟ್ ಆಗದೇ ಇರಲಿ, ಅವ್ರ ಕಡೆಯಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಮೇಡಮ್. ಒಳ್ಳೆ ಕಂಪ್ನಿ ಅಂತ ಹೇಳ್ಕೊಳ್ತೀವಿ ನಾವು. ಈ ಟೈಲರ್ ಶಾಪ್ ಇದೆ, ವೆಜಿಟೇಬಲ್ ಶಾಪ್ ಇದೆ, ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ವರ್ಕ್ ಮಾಡ್ತಾಯಿದ್ದೀವಿ ಮೇಡಮ್. ಹಾಂ ಮೇಡಮ್. ಹಾಂ ಕೊಡ್ತಾ ಇದ್ದಾರೆ ಮೇಡಮ್. ಅದೇ ದಿನಕ್ಕಿಲ್ಲ, 2 ಡೇಸ್ 4 ಡೇಸ್ಗೆ ಒಮ್ಮೆ ನಮಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಮೇಡಮ್. ಸರ್ ಎಷ್ಟು ಟೈಮಿಂದ ಆಗ್ತಾ ಇದ್ದೀರಾ? ಏನಿದು ಸರ್? ಇವಾಗ 3 ಡೇಸಿಂದ ಆಗ್ತಾ ಇದ್ದೀವಿ ಮೇಡಮ್. ಹಾಂ, ಏನಿದು ಏನಾದರೂ ಹೇಳಿದಾರಾ ಏನಾಗ್ತಾ ಅಂತ? ನಮ್ಗೆ ಎಲ್ಲಿರೋದು ಇದು ಕ್ಯಾಮ್ರಾ ರೋಬೋಗೆ ಏನೋ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಹಾಂ, ಹೆಂಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ? 1 ಅವರ್ಗೆ 300 ಕೊಡ್ತಾ ಇದ್ದಾರೆ. ದಿನಕ್ಕೆ ಎಷ್ಟು ಹೊತ್ತು ಹಾಕಬೇಕು? 5 ಅವರ್ಸ್. ಈ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹಂಗೇನಾ? ಹೆಂಗೆ? ಹಾಂ, ಎಲ್ಲರಿಗೆ. 5 ಅವರ್ಸ್ ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ತಲೆ ಮೇಲೆ ಇರಬೇಕಾ? ಹಾಂ. ನಾವು ರೈತನ ಬದುಕಿಗೆ ಶಾಪವಾದ ಬೇಸಿಗೆ ಮಳೆ. ತಾಳಿ ಅಡವಿಟ್ಟು ಬಿತ್ತಿದ ಬೆಳೆ, ಕಷ್ಟದ ಬದುಕಿಗೆ ಮಳೆ ಬರೆ. ಫಸಲಿಗೆ ಬಂದ ಬೆಳೆ ನಾಶ, ಸಾಲದ ಸುಳಿಯಲ್ಲಿ ಅನ್ನದಾತ. ಇತ್ತ ನೋಡು ಸರ್ಕಾರ. ನ್ಯೂಸ್ 18 ಬಿಗ್ ಕವರೇಜ್. ಈ ಬೆಳೆ ಹಾಕಿದೀವಿ, ಇಲ್ಲಿ ನಾವ್ ಏನ್ ತಗೊಳ ಸರ್, ತಾಲಿ ಸಹಿತ ಮಾಡಿದ್ವಿ ಸರ್ ನಾನು ಈ ಬೆಳೆ ಮಾಡಕ್ಕೆ. 1,30,000 ರೂಪಾಯಿ ಖರ್ಚು ಮಾಡಿದ್ವಿ. ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಇವಳೆ ಬೆಂಡಲ್ಲಿ ಒತ್ತೆ ಇಟ್ಟನಿ. ಸರ್ಕಾರ ಏನ್ ಮಾಡ್ತಾ ಇತ್ತು ಸರ್? ಗಂಡು ಮುಚ್ಕೊಂಡು ಕೂತಿತ್ತು ಸರ್. ರಾಜ್ಯದಲ್ಲಿ ಅಕ್ಷರಶಃ ಕಣ್ಣೀರನ್ನ ತರಿಸ್ತಾ ಇದೆ ಮುಂಗಾರು ಪೂರ್ವ ಮಳೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೆ ನಾಶ ಆಗ್ತಾ ಇದೆ. ಮಾಂಗಲ್ಯ ಸರವನ್ನ ಅಡ ಇಟ್ಟು ಬೆಳೆದಂಥ ಬೆಳೆಗೆ ಈಗ ಸರ್ವನಾಶ ಭೀತಿ ಎದುರಾಗಿದೆ. ನೀರೆರೆದಿದ್ದಂಥ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಕಟಾವಿಗೆ ಬಂದಿದ್ದ ಬಾಳೆ ಬೆಳೆ ಸರ್ವನಾಶ ಆಗಿ ಹೋಗಿದೆ. ಕೈಗೆ ಬಂದ ತುತ್ತು ಬೇಸಿಗೆ ಮಳೆಯ ಪಾಲಾಗಿದೆ. ಕಣ್ಣೀರಲ್ಲಿ ಮುಳುಗಿದೆ ಅನ್ನದಾತರ ಬದುಕು. ಒಬ್ರು ಇಬ್ಬರುದಲ್ಲ, ಲಕ್ಷಾಂತರ ರೈತರ ನೋವಿದು. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 4 ಎಕರೆಯಲ್ಲಿ 6 ಲಕ್ಷ ಖರ್ಚು ಮಾಡಿ ಬಾಳೆ ಬೆಳೆಯನ್ನ ಬೆಳೆಯಲಾಗಿತ್ತು. ಮೇ 17ರಂದು ಸುರಿದಂತಹ ಬಿರುಗಾಳಿ ಸಹಿತ ಮಳೆ ಸರ್ವನಾಶವನ್ನ ಸೃಷ್ಟಿ ಮಾಡಿದೆ. ಒಂದು ಅನುಕೂಲ ಮಾಡಿಕೊಟ್ರೆ ಕಷ್ಟ ಇದ್ರಾಗ ಬಿಟ್ಟು ನಾವು ಯಾರಿಗೂ ಬೇರೆ ಯಾವುದಂದೇ ಇಲ್ಲ. ಒಕ್ಕಲತನ ಕೃಷಿ ಹೋಗಿದ್ದು 2 ಎಕರೆ 4 ಎಕರೆ ಬಾಳೆ ಹಚ್ಚಿದ್ವಿ ನಾವು. ಏನ್ರಿ ಒಂದು ಅರ್ಧ ಎಕರೆ ಪಪ್ಪಾಯ ಹಚ್ಚಿದ್ವಿ. ಇಷ್ಟು ಸರ್ವನಾಶ ಆಗಿಬಿಟ್ಟಿದ್ರೆ ಇದ್ರ ಬಗ್ಗೆ ಯಾವ ಅಧಿಕಾರಿನೂ ಇನ್ನೂ ಯಾರೂ ಬಂದಿಲ್ಲ ನೋಡಕ್ಕೆ ನಮ್ಗೆ. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡ್ರೆ ನಮ್ಮಂಥ ಪರಿಸ್ಥಿತಿ ಸಾಲ ಪಾಲ ಭಾಳ ಮಾಡೀವಿ. ಇಲ್ಲಾಂದ್ರೆ ನಾವು ಉರ್ಲಾಕೊಂದು ಸಾಯ್ದ ಪರಿಸ್ಥಿತಿ ಸದ್ಯಕ್ಕೆ ಹಂಗೈತ್ರಿ ನಮ್ದು. ಸಾಲಗಾರ ಭಾಳ ಕಾಟ ಮಾಡಕತ್ತಾರ. ಇದೊಂದು 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್ ನಾವು. ಅಷ್ಟು ತ್ರಾಸಾಗಿಲ್ಲ ರೀ. ಹೆಣ್ಮಕ್ಳು ಇದ್ದಿದ್ದು ಬಂಗಾರ ಹಿಂಗಾರ ಎಲ್ಲ ಒತ್ತಿ ಇಟ್ಬಿಟ್ಟೇನಿ ರೀ ನಾನು. ಏನು ಮಾಡ್ಬೇಕ್ರಿ ಅವಕ್ಕೆ? ಕೊಳ ತಾಳಿ ಸುತ್ತರಿ ಇರೋದಿಲ್ಲ ರೀ ಅವ್ರಿಗೆ. ಆ ಪರಿಸ್ಥಿತಿ ನಂದು ಐತ್ರಿ. ಈಗ ಎಲ್ಲ ಒತ್ತಿ ಇಟ್ಟು ಮಾಡೀನಿ ಸರ್. ಬಂದಿತ್ತು ರೀ ಫಸಲು ಚಲೋ ಬಂದೈತಿ, ಎಲ್ಲ ಹಾಳಾಗೋತ್ರಿ.
ಅವ್ರಿಗೆ ನಮ್ಗೆ ಪರಿಹಾರ ಬೇಕು. ನನಗೆ ಇದಕ್ಕೇನು ಅದಕ್ಕೆ ಇದು ಮಾಡಬೇಕು, ಬರಬೇಕು ಅವ್ರು ಇಲ್ಲಿ ಬಂದು ನೋಡಬೇಕು.